ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣಪರಾಂಗುಖಂ ನ ನಿಷ್ಪುನಂತಿ ರಾಜೇಂದ್ರ ಸುರಾಕುಂಭಂ ಇವಾಪಗಾಹ. ಅಂದರೆ ಮಧ್ಯ ತುಂಬಿದ ಗಡಿಗೆಯನ್ನು ನದಿಗಳು ಶುದ್ಧವಾಗಿಸಲಾರವೋ ಹಾಗೇ ಶ್ರೀ ಭಗವಂತನಿಗೆ ವಿಮುಖರಾದ ಮನುಷ್ಯರು ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತಗಳನ್ನು ಮತ್ತೆ ಮತ್ತೆ ಮಾಡಿಕೊಂಡರೂ ಅವರು ಪವಿತ್ರರಾಗಲು ಸಾಧ್ಯವಿಲ್ಲ ಎಂಬುದು ಇದರ ಅರ್ಥ. ಪ್ರಾಯಶ್ಚಿತ್ತ ಎಂದರೆ ಮಾಡಿದ ಪಾಪಗಳನ್ನು ತೊಳೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಇಂತಿಂಥ ಪಾಪಕರ್ಮಗಳಿಗೆ ಇಂತಿಂತಹ ಪ್ರಾಯಶ್ಚಿತ್ತಗಳು ಎಂಬುದಾಗಿ ಅಲ್ಲಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಪಾಪ ಕಾರ್ಯವನ್ನು ಮಾಡಿದಂತಹ ಅನೇಕರು ಜ್ಞಾನಿಗಳಿಂದ ಆ ಪ್ರಾಯಶ್ಚಿತ್ತಗಳನ್ನು ತಿಳಿದುಕೊಂಡು ಆ ಪಾಪಗಳಿಗೆ ತಕ್ಕದಾದಂತಹ ಪ್ರಾಯಶ್ಚಿತ್ತಗಳನ್ನು ತಿಳಿದುಕೊಂಡು ಆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ನಾವು ಆ ಪಾಪಗಳಿಂದ ಮುಕ್ತರಾದೆವು ಅಥವಾ ಅದರಿಂದ ಪವಿತ್ರರಾದೆವು ಎಂಬುದಾಗಿ ಭಾವಿಸುವುದನ್ನು ಲೋಕದಲ್ಲಿ ಕಾಣುತ್ತೇವೆ. ಆದರೆ ಇಂದಿನ ಈ ಸುವಿಚಾರ ನಮಗೆ ತಿಳಿಸಿಕೊಡುತ್ತದೆ, ಅದಿಷ್ಟರಿಂದಲೇ ಪಾಪದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೇವಲ ಪ್ರಾಯಶ್ಚಿತ್ತದಿಂದಲೇ ಪಾಪಗಳು ದೂರ ಆಗ್ತಾ ಇದ್ದರೆ ಇವತ್ತ್ಯಾರೂ ಲೋಕದಲ್ಲಿ ಪಾಪಿಗಳು ಅಂತ ಇರ್ತಾನೆ ಇರಲಿಲ್ಲ. ಹಾಗಾಗಿ ಇದರ ಅರ್ಥ ಏನು ಅಂತಂದರೆ, ಕೇವಲ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಷ್ಟೇ ಅಲ್ಲದೇ ಭಗವಂತನಲ್ಲಿ ಭಕ್ತಿಯೂ ಕೂಡ ಅಷ್ಟೇ ಮುಖ್ಯ. ಭಗವಂತನಲ್ಲಿ ಭಕ್ತಿ ಮಾಡ್ತಾ ಅದರೊಟ್ಟಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಮಾತ್ರ ಭಗವಂತ ಪ್ರೀತನಾಗಿ ಆತನ ಆ ಭಕ್ತಿಯಿಂದ ಪ್ರೀತನಾಗಿ ಆ ಪಾಪಗಳಿಂದ ಅವರನ್ನು ಮುಕ್ತಗೊಳಿಸ್ತಾನೆ. ಇದು ಸಾಮಾನ್ಯವಾಗಿ ಯಾರೂ ಅರ್ಥಕೊಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ನಾರಾಯಣ ಪರಾಂಗುಖಂ. ನಾರಾಯಣನಿಗೆ ವಿಮುಖರಾದಂಥ ಮನುಷ್ಯರು ಎಷ್ಟೇ ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡರೂ ಕೂಡ ಆ ಪಾಪದಿಂದ ಅವರು ಪವಿತ್ರರಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ. ಅದರ ಅರ್ಥ, ಭಗವಂತನಲ್ಲಿ ಭಕ್ತಿ ಅತ್ಯಂತ ಮುಖ್ಯ. ಹಾಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡರೂ ಆ ಪ್ರಾಯಶ್ಚಿತ್ತ ವ್ಯಕ್ತಿಗೆ ಶುದ್ಧಗೊಳಿಸುವುದಿಲ್ಲ. ಭಗವಂತನಲ್ಲಿ ಭಕ್ತಿ ಅತ್ಯಂತ ಮುಖ್ಯ. ಆ ಭಕ್ತಿಯಿಂದ ಭಗವಂತನ ಅನುಗ್ರಹ ಏನಾಗ್ತದಲ್ಲ, ಅದರಿಂದ ಮಾತ್ರ ಪಾಪದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಎಂಬುದು ಇಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭಗವಂತನಲ್ಲಿ ಭಕ್ತಿ ಅತ್ಯಂತ ಮುಖ್ಯ ಅನ್ನೋದು ಇಲ್ಲಿ ತಿಳಿಸಿದ್ದಾರೆ. ಭಗವಂತನಲ್ಲಿ ಭಕ್ತಿ ಅನನ್ಯವಾಗಿದ್ದಾಗ ಪಾಪ ಕಾರ್ಯ ಸಹಜವಾಗಿ ಮಾಡಲಿಕ್ಕೆ ಮನಸ್ಸು ಬರೋದೇ ಇಲ್ಲ. ಅಕಸ್ಮಾತ್ ಕೈ ಮೀರೇನಾದರೂ ಪಾಪಗಳಾಗಿದ್ದರೆ ಅದೇ ನಿರಂತರ ಭಕ್ತಿಯಿಂದ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಭಗವಂತ ಆತನ ಭಕ್ತಿಗೆ ಮೆಚ್ಚಿ ಆ ಪ್ರಾಯಶ್ಚಿತ್ತದಿಂದಾಗಿ ಆತನಿಗೆ ಅನುಗ್ರಹ ಮಾಡ್ತಾ ಆ ಒಂದು ಪಾಪದಿಂದ ಮುಕ್ತಗೊಳಿಸ್ತಾನೆ ಅನ್ನೋದು ಇಲ್ಲಿ ತಿಳಿಸಿದಂಥ ವಿಷಯವಾಗಿದೆ. ಹಾಗಾಗಿ ನಾವುಗಳು ಕೂಡ ಆ ರೀತಿ
ಕೇವಲ ಪ್ರಾಯಶ್ಚಿತ್ತ ಅಷ್ಟೇ ಅಲ್ಲ, ಭಗವಂತನ ಅನುಗ್ರಹವೂ ಅತ್ಯಂತ ಮುಖ್ಯ ಅನ್ನೋದು ಮನವರಿಕೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ತಿಳಿತಾ ಭಾರತೀಯ ರಮಣೋಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.